ಗೋಸ್ಟ್ ಅಂತೆ ಅದು, ಆಡು. ಏನು ಹೇಳೋದು? ಕೋಳಿ ಮೊಟ್ಟೆ, ಕೋಳಿ ಅದು. ಅದೇನದು ನೋಡು, ನರಿ. ಅದೇನದು? ನಾಯಿಲಿ. ಅದೇನದು? ಆಪಲ್ ಯಾವ ತೋರಿಸು? ಅದೇನು? ಕರೆಕ್ಟ್. ಹಾಯ್, ಹಲೋ ಕಣ್ರಿ, ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಓದು, ಕಾಫಿಗಳು, ಟಿಫನ್ಗಳು, ಊಟಗಳು ಎಲ್ಲನೂ ಆಯ್ತಾ ಕಣ್ರಿ. ವಾಯ್ಸ್ ಓವರ್ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಅದಕ್ಕೆ ಕಾಫಿಗಳು, ಟಿಫನ್ಗಳು, ಊಟಗಳು ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಥಿಂಗ್ಸ್ ಅಂತ ನೋಡಿದ್ಲು, ಆಟ ಸಾಮಾನು, ಅದು ತಕ್ಕೊಡಮ್ಮ ಅಂತ ಪ್ಲೀಸ್ ಪ್ಲೀಸ್ ಅಂತ ಇದ್ದಾಳೆ ಕಣ್ರಿ. ಇನ್ನು ನಾವು ಇಲ್ಲಿ ಮಾವು ಮತ್ತು ಹಲಸು ಅನ್ನೋದೇನೋ 3 ದಿವಸದ ಸೇಲ್ ಅನ್ನೋದು ಹಾಕಿದ್ರು ಕಣ್ರಿ. ಹೋಗಿದ್ದೆ. ಬರೀ ಶನಿವಾರ ಭಾನುವಾರ ಶುಕ್ರವಾರ ಶನಿವಾರ ಭಾನುವಾರ ಈ 3 ದಿವಸ ಮಾತ್ರ ಇರುತ್ತೆ ಅಂತ ಹೇಳಿದ್ರು. ಹೋಗೋಣ ಬಿಡು ಹಂಗೆ ಅಂತೇಳ್ಬಿಟ್ಟು ಶುಕ್ರವಾರ ಕೆಲಸ ಮುಗಿಸ್ಕೊಂಡು ಹಂಗೆ ಹೋದ್ವಿ ಕಣ್ರಿ. ಏನೋ ನೋಡ್ಕೊಬರೋಣ ಅಂತೇಳ್ಬಿಟ್ಟು. ನೋಡ್ಕೊಬರೋದು ಏನಿಲ್ಲ, ಪರ್ಚೇಸ್ ಮಾಡೋದಕ್ಕೆ ಅರ್ಧ ಹೋಗೋದಷ್ಟೇ. ಹಿಂಗೆ ಒಂಥರ ನೋಡೋಣ ಏನೇನು ಐಟಮ್ಸ್ ಎಲ್ಲ ಇತ್ತು ಕಣ್ರಿ. ಐಟಮ್ಸು, ಫ್ಯಾನ್ಸಿ ಐಟಮ್ಸು, ಮನೇಲಿ ನಮಗೆ ಪಾತ್ರೆಗಳು, ಸ್ಟೀಲ್ ಸಾಮಾನು, ಮತ್ತು ಹ್ಯಾಂಡ್ ಬ್ಯಾಗ್ಸು, ನೈಟ್ ಡ್ರೆಸ್ಸು, ಪ್ಯಾಂಟ್ಸು, ಟಾಪ್ಸು, ಆಲ್ ವೆರೈಟಿ ಇತ್ತು ಕಣ್ರಿ. ಆದರೆ ನಮ್ಮ ಹತ್ರ ಸ್ವಲ್ಪ ಲಕ್ಷ್ಮೀ ದೇವಿ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ನಾವು ಏನು ಬೇಕಾದರೂ ಅದು ತಗೋಬೇಕಂದ್ರೆ ಲಕ್ಷ್ಮೀ ದೇವಿ ಜಾಸ್ತಿ ಇದ್ರೇ ಎಲ್ಲ ಪರ್ಚೇಸ್ ಮಾಡ್ಬೋದು ಕಣ್ರಿ. ಏನಂತೀರಾ? ಇದಕ್ಕೊಂದು ಕಾಮೆಂಟ್ ಹಾಕಿ ನೋಡೋಣ. ಇನ್ನು ನಾನೊಂದು ಕಡೆಯಿಂದ ಬಂದೆ ಕಣ್ರಿ. ನಾವೇನು ಹೇಳ್ತಾ ಇದ್ದೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಮಗುಗೆ ಮಾತ್ರ ಬುಕ್ಸನ್ನು ತೊಗೊಂಡೆ. ಇದು ತೊಗೊಳೋಣ ಕಟ್ಟರು ಅಂದ್ಕೊಂಡೆ, ಮತ್ತು ಯಾಕೋ ಬೇಡ ಅನ್ನಿಸ್ತು. ಈಸಿಯಾಗಿ ಏನೋ ಇತ್ತು ಕಣ್ರಿ. ಆರಾಮಾಗಿ ಈರುಳ್ಳಿ ಮತ್ತು ಟೊಮೊಟೊ, ಸೌತೆಕಾಯಿ ಈ ಥರ ಎಲ್ಲ ಆರಾಮಾಗಿ ಕಟ್ ಮಾಡ್ಕೋಬೋದು ಅಂತ ತೊಗೊಳೋಣ ಅಂದ್ಕೊಂಡೆ. ಮತ್ತು ಬೇಡ, ಅವರು ಜಾಸ್ತಿ ಹೇಳ್ತಾಯಿದ್ರು ಅಮೌಂಟು, ಬೇಡ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬುಕ್ ತಕ್ಕೊಟ್ಟೆ ನನ್ನ ಮಗಳಿಗೆ. ಇನ್ನು ಹಂಗೆ ನೋಡ್ಕೊಬಂದು ಎಲ್ಲ ಐಟಮ್ಸು, ಥಿಂಗ್ಸು ಎಲ್ಲ ಚೆನ್ನಾಗಿತ್ತು. ಇದು ಮಾತ್ರ ಫ್ಯಾನ್ಸಿ, ಇದು ಹಾರ ಆ ಥರ ಎಲ್ಲ ಚೆನ್ನಾಗಿತ್ತು ಕಣ್ರಿ. ಕಾಸ್ಟ್ಲಿ ಜಾಸ್ತಿ ಹೇಳಿದ್ರು, 1800 ಹೇಳಿದ್ರು. ಫೈನಲ್ ಆಗಿ 1400 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಬೇಡ ಅಂತ ಹೇಳ್ಬಿಟ್ಟು ನಾನು ಹೊರಟೋಗ್ಬಿಟ್ಟೆ. ಇನ್ನು ಈ ಕಡೆ ಬಂದು ಇವೆಲ್ಲ ಬೀಜಗಳು, ಗಿಡ ಬೆಳೆಸೋ ಫ್ಲವರ್ಸು ಅದೆಲ್ಲ ಬೆಳೆಸ್ತೀವಲ್ಲ ಕಣ್ರಿ, ಅದೆಲ್ಲ ಗಡ್ಡೆ ಬೀಜ ಎಲ್ಲ ಇತ್ತು. ಇನ್ನು ಈ ಕಡೆ ಬಂದಿದ ತಕ್ಷಣ ಏನೋ ಮ್ಯಾಜಿಕ್ ಬುಕ್ ಅಂತೆ ಕಣ್ರಿ. ಪೆನ್ನಲ್ಲಿ ಮತ್ತು ಸ್ಕೆಚ್ ಪೆನ್ನಲ್ಲಿ ಬರೆದು ನಾವು ತ್ಯಾವ ಬಟ್ಟೆ ಹಾಕಿ ಒರೆಸಿದ್ರೆ ಹೊರಟೋಗ್ಬಿಡುತ್ತಂತೆ. ಈ ಬುಕ್ಕು ಮಾತ್ರ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಆಲ್ಮೋಸ್ಟ್ ಇದೇ ಜಾಸ್ತಿ ಪರ್ಚೇಸ್ ಮಾಡ್ತಾಯಿದ್ರು. ಮಕ್ಕಳು ಏನೇ ಆಗಿರಲಿ, ಇವಾಗ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ ನಾವು. ಯಾಕಂದರೆ ಇವಾಗ ವಿದ್ಯೆ ಒಂದಿದ್ದರೆ ನಾವು ಲೈಫಲ್ಲಿ ಏನಾದರೂ ಗಳಿಸ್ಬೋದು ಅನ್ನೋ ಇದು ನಿಜವೇ ಅಲ್ಲ. ಇವಾಗ ಓದೊಂದಿದ್ದರೆ ನಾವು ಎಲ್ಲಿಗಾದರೂ ಹೋಗ್ಬೋದು, ಏನಾದರೂ ಸಾಧಿಸ್ಬೋದು, ಒಳ್ಳೆ ಜಾಬು ಎಲ್ಲ ಸಿಗುತ್ತಲ್ಲ ಕಣ್ರಿ. ವಿದ್ಯೆ ಮೇಲೇ ಜಾಸ್ತಿ ನಾವು ಫೋಕಸ್ ಅನ್ನೋದು ಮಾಡಬೇಕು. ಇನ್ನು ನನ್ನ ಮಗಳು ಈ ಸರಿ ಸ್ಕೂಲ್ಗೆ ಹಾಕಬೇಕಲ್ಲ. ಇನ್ನು ಅವರಪ್ಪ ನೋಡಿ ಏನೋ ಒಂದು 20 ಮಿನಿಟ್ಸ್ ಮೇಲೇ ಹುಡುಕ್ತಾ ಇದ್ರು ಕಣ್ರಿ. ಅವಳು ಬೇಸಿಕ್ಸ್ ತಗೊಳ್ಳೋಣ ಅಂತೇಳ್ಬಿಟ್ಟು ಟೋಟಲ್ 6 ಬುಕ್ಕೇನೋ 7 ಬುಕ್ ತಗೊಂಡ್ರು. 7 ಬುಕ್ಕಲ್ಲಿ ABCD ಇದು ಮತ್ತು ಕಾಗುಣಿತದು, ಹಿಂದಿ ಅಕ್ಷರಮಾಲೆ, ಇನ್ನೂ ಏನೇನೋ ಇತ್ತಲ್ಲಪ್ಪ ಜಾಸ್ತಿನೇ. ಒಂದು 7 ಬುಕ್ ತಗೊಂಡು ಒಂದು ಬುಕ್ಕು 120 ರೂಪಾಯಿ ಹೇಳಿದ್ರು. ಒಂದು 100 ರೂಪಾಯಿ ಆ ಥರ ಮಾಡಿಬಿಟ್ಟು 700 ರೂಪಾಯಿ ಏನೋ ಕೊಟ್ಟರು ಕಣ್ರಿ. ಇನ್ನು ಹಂಗೆ ಕೈಕಾಲು ನೋವಿಗೆ ಎಣ್ಣೆ ತೊಗೊಳೋಣ, ನಾನು ತಲೆಗೆ ಎಣ್ಣೆ ತೊಗೊಳೋಣ, ಕೂದಲೇ ಇಲ್ಲ ಇತ್ತೀಚೆಗೆಲ್ಲ ಉದುರೋಗ್ತೈತೆ ಅಂತ ಹೇಳ್ಬಿಟ್ಟು ಕೇಳಿದೆ. ಅವ್ರದ್ದು 1200 ರೂಪಾಯಿ ಹೇಳಿದ್ರು. ಸರಿ ಬಿಡು ಇವಾಗ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಅಜ್ಜಿಗೆ ಕೈಕಾಲು ನೋವು, ಸೊಂಟ ನೋವು ಏನಿದ್ರೆ ಅದಕ್ಕೆ ಎಣ್ಣೆ ಏನೋ ತೊಗೊಂಡ್ರು ಕಣ್ರಿ. 200 ಏನೋ ಕೊಟ್ಬಿಟ್ಟು ಎಣ್ಣೆ ಏನೋ ತೊಗೊಂಡು ಅವರು ಅವ್ರ ಅಜ್ಜಿಗೆ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಎಲ್ಲನೂ ಇತ್ತು ಕಣ್ರಿ. ಚಾಟ್ಸ್ ಐಟಮು, ಹಲಸಿನ ಹಣ್ಣು KG 50 ಏನೋ ಹೇಳಿದ್ರು. ನಾನು ಬರೀ ತೊಳೆ ಮಾತ್ರ ತೊಗೊಂಡೆ, 50 ರೂಪಾಯಿ 1/4 kg ಅಂತ ಹೇಳಿದ್ರು. ಒಂದು ತೊಳೆ ತೊಗೊಂಡು ಇನ್ನು ಚಾಟ್ಸ್ ನಾನೇನು ತಿನ್ನೋಕ್ಕೇನು ಹೋಗಿಲ್ಲ ಕಣ್ರಿ. ನನಗೆ ಯಾಕೋ ಕೆಮ್ಮು ಒಂಥರ ಶೀತ ಆದಂಗಿತ್ತು. ಇನ್ನು ಈ ಎಣ್ಣೆ ಐಟಮ್ಸ್ ಎಲ್ಲ ತಿಂದುಬಿಟ್ಟು ಮತ್ತೆ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ತಿನ್ನೋಕ್ಕೆ ಹೋಗಿಲ್ಲ. ಅವರು ಏನೂ ಬೇಡ ಅಂದರು. ನನ್ನ ಮಗಳು ಮಾತ್ರ ಅರಸಿನ ತೊಳೆ ತಕ್ಕೊಡಮ್ಮ ಅಂತ ಹೇಳ್ತಾ ಇದ್ಲು. ಇನ್ನು ಅವಳಿಗೆ ಮಾತ್ರ ಕವರ್ಗೆ ಹಾಕ್ಸ್ಕೊಂಡು ಇನ್ನು ಮನೆಗೆ ಹೋಗಿ ತಿಂದ್ವಿ ಕಣ್ರಿ. ಅವ್ರದ್ದು KG 50 ಹೇಳಿದ್ರು. ಮತ್ತೆ ಅದನ್ನು ಹೋಗಿ ಕಟ್ ಮಾಡಿ ತೆಗೆದು ತಿನ್ನೋದು. ನಮ್ಮ ಯಜಮಾನ್ರು ಹೋಗಿ ಬೇಡ ಬಿಡೆ, ಸುಮ್ಮನೆ ಯಾಕೆ ತೊಳೆನೇ ತಗೋ, ಸುಮ್ಮನೆ ಅದು ಕಟ್ ಮಾಡಿ ಅದೆಲ್ಲ ಪ್ರೋಸೆಸ್ ಜಾಸ್ತಿ ಏನು ಬೇಡ, ಹಂಗೆ ತಗೋ ಅಂದರು. ನಾನು
ಏನು ಇವಾಗ ಸೀಸನ್ ಅಲ್ವಂತೆ, ಅದಕ್ಕೆ ತುಂಬ ರೇಟ್ಗಳು ಜಾಸ್ತಿ. ನಮ್ಮ ಇವಾಗ ಸೀಸನ್ ಅಲ್ಲ, ಹಲಸಿನ ತೊಳೆ ಸೀಸನು ಅಂತ ಹೇಳಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಅದೊಂದು 1/4 kg ತಗೊಂಡು, ಇನ್ನು ನಾನು ಒಂದು ನೈಲ್ ಪಾಲಿಶು, ಒಂದು ಸ್ಟಿಕ್ಕರ್, ಅವಳಿಗೆ ಒಂದು ಕ್ಲಿಪ್ಪು ಇಷ್ಟೇ ಕಣ್ರಿ ನನಗೆ ಅಂತ ನಾನು ಪರ್ಚೇಸ್ ಮಾಡ್ಕೊಂಡಿದ್ದು. ಇನ್ನು ಆಲ್ಮೋಸ್ಟ್ ಎಲ್ಲ ಅವ್ರ ಬುಕ್ಗಳೇ ತಗೊಟ್ರು. ಇನ್ನು ಈ ವರ್ಷ ಸ್ಕೂಲಿಗೆ ಬೇರೆ ಹೋಗ್ತಾಳಲ್ಲ, ಅದಕ್ಕೆ ಬುಕ್ಸೇ ಮೇನ್ಸ್ ಅಂತ ಹೇಳ್ಬಿಟ್ಟು ಅವಳು ತಕ್ಕೊಡ್ತಾ ಇದ್ಲು. ಇನ್ನು ಅವ್ರ ಅಪ್ಪ ಬಂದಿದ್ದ ತಕ್ಷಣ ಅವಳಿಗೆ ಏನು ಎತ್ತ ಅಂತ ಹೇಳ್ತಾ ಇದ್ರು. ಏನು ಹೇಳೋದು? ಕೋಳಿ ಮೊಟ್ಟೆ. ಕೋಳಿ ಅದು. ಅದೇನದು? ಕರೆಕ್ಟ್. ಬೆಕ್ಕು, ಕ್ಯಾಟ್. ಮಳೆ ಬರೋದಲ್ಲಮ್ಮ, ಅದನ್ನೇನಂತಾರೆ ಹೇಳು? ಅಂಬ್ರಲ್ಲ. ಛತ್ರಿ. ಮತ್ತಿನ್ನೇನೈತೆ ತೋರಿಸು. ಏನು ಹೇಳು? ಅದೇ ಕೈಗೆ ಹಾಕೋದು. ಏನದು? ಕರೆಕ್ಟ್. ಏನು ಹೇಳೋದು? ಇರು. ಇನ್ನು ನಾನು ನನ್ನ ಮಗಳಿಗೆ ತಂದಿರೋ ಕ್ಲಿಪ್ಪು ನಾನು ಟ್ರಯಲ್ ಆಗ್ತಾಯಿದ್ದೀನಿ, ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಮಕ್ಕಳಿಗೇನೆ ಚೆಂದ ನೋಡ್ತಾ ಇದ್ದಿದ್ದು 20 ರೂಪಾಯಿ ಅಷ್ಟೇ ಕಣ್ರಿ. ಇನ್ನು ಬುಕ್ಸ್ ಎಲ್ಲ ತೆಗೆದು ನೋಡ್ತಾ ಇದ್ದೆ ಯಾವ ಥರ ಇದೆ ಅಂತಂದು. ನಿಜ ಚೆನ್ನಾಗಿದೆ. ಬೇಸಿಕ್ಸು ಏನಂದರೆ ಮ್ಯಾಜಿಕ್ ಬುಕ್ ಅಂದರೆ ನಾವು ಇದು ಮಾರ್ಕರಲ್ಲಿ ಬರೆದ್ರೆ ತ್ಯಾವ ಬಟ್ಟೆ ಹಾಕಿ ಹೊಳಿಸಿದ್ರೆ ಬೆಸ್ಟ್ ಅಲ್ಲ, ಬೇರೆ ಮಕ್ಕಳಿಗೂ ಯೂಸ್ ಆಗುತ್ತೆ ಕಣ್ರಿ. ಈ ಬುಕ್ಸು ಸ್ವಲ್ಪ ವರ್ತ್ ಅನ್ನಿಸ್ದು ನಮಗೆ, ಅಮೌಂಟ್ ಕೊಟ್ರು ವರ್ತ್ ಅನ್ನಿಸ್ದು. ಇವಾಗ ನನ್ನ ಮಗಳು ಬರೆದ್ಬಿಟ್ಟು ಅಳಿಸಿದ್ರು ಅದು ಹೊಲ್ಟೋಗ್ಬಿಡುತ್ತೆ. ಮತ್ತು ನೆಕ್ಸ್ಟು ಇವಾಗ ಇವಳೇ ಅಲ್ಲ, ಇನ್ನೊಬ್ರು ಯಾರಾದರೂ ಬರ್ಕೋಬೋದಲ್ವಾ, ಆ ಥರ ವರ್ತ್ ಅನ್ನಿಸ್ತು. ಅದಕ್ಕೆ ನಮ್ಮ ಯಜಮಾನ್ರು ಒಂದು 5-7 ಬುಕ್ ಏನೋ ತೊಗೊಂಡ್ರು. ಇನ್ನು ಬಂದಿದ್ದ ತಕ್ಷಣ ಸ್ಕೆಚ್ ಪೆನ್ ಇರಲಿಲ್ಲ, ಹೋಗ್ಬಿಟ್ಟು ಇಬ್ಬರು ತಂದೆ ಮಗಳು ಹೋಗ್ಬಿಟ್ಟು ತಗೊಬಂದರು ಸ್ಕೆಚ್ ಪೆನ್ಸ್ ಅಂತ. ಇನ್ನು ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ. ಇನ್ನು ಅವಳಿಗಿನ್ನೂ ಏನೂ ಗೊತ್ತಾಗಲ್ಲ ಕಣ್ರಿ, ಇನ್ನು ಬೇಸಿಕ್ಸ್ ಏನೂ ಬರೋಲ್ಲ. ಫಸ್ಟು ABCD ಜಡ್ಡಂಕ ಹೇಳ್ತಾಯಿದ್ಲು. ಇವಾಗ ಅಂಗನವಾಡಿಗೆ ಹೋಗ್ಬಿಟ್ಟು ಅದು ಬರೋಲ್ಲ, ಏನೇನೋ ಹೇಳ್ತಾಳೆ. ಇನ್ನು ಸ್ಕೂಲ್ಗೆ ಹೋಗಿದ ತಕ್ಷಣ ಇನ್ನು ಅವರು ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ತಾರಲ್ವ, ಅದಕ್ಕೆ ನನ್ನ ಮಗಳಿಗೆ ಕೈ ಇಟ್ಕೊಂಡು ಬರೆಸ್ತಾ ಇದ್ದಾರೆ ಅವರಪ್ಪ. ಡೈಲಿ ಇನ್ನೊಂದು ಸರಿ ಇದೊಂದು ಕೆಲಸ ನೀನು ಹೇಳ್ಕೊಡು, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಬಿಡು, ನಾನು ಫ್ರೀ ಇದ್ದಾಗ ಹೇಳ್ಕೊಡ್ತೀನಿ, ನೀನು ಹೇಳ್ಕೊಡಪ್ಪ ಅಂತೇಳ್ಬಿಟ್ಟು ಕೈಗೆಲ್ಲ ಕ್ಲೀನಾಗಿ ಬರೆಸ್ತಾ ಇದ್ಲು ಕಣ್ರಿ. ABCD, ಕಕ್ಕ ಗಗನ ಎಲ್ಲನೂ ಚೆನ್ನಾಗಿದೆ. ಬುಕ್ಸ್ ಎಲ್ಲ ಆಲ್ಮೋಸ್ಟ್ ಸೂಪರು ಕಣ್ರಿ. ನಿಜ ಈ ಥರ ಬುಕ್ಸ್ ನಾನು ನೋಡಿಲ್ಲ. ಇವಾಗ ಬರೆದಿದ ತಕ್ಷಣ ಅಳಿಸೋ ಬುಕ್ಸ್ ಎಲ್ಲಿ ಸಿಗುತ್ತೆ ಕಣ್ರಿ. ಇವಾಗ ನಾವು ಒಂದು ಸರಿ ಬರೆದ್ರೆ ಅದು ವ್ಯರ್ಥನೇ ಅಲ್ವಾ. ಇದು ಬರೆದಿದ ತಕ್ಷಣ ನಾವು ಅಳಿಸಿದ್ರೂ ನಮಗೇನು ಇದಾಗಲ್ವಲ್ಲ, ಅದಕ್ಕೆ ವರ್ತ್ ಅನ್ನಿಸ್ತು. ನೀಟಾಗಿ ಬರೆಸ್ತಾ ಇದ್ರೆ ಅದ್ರ ಮೇಲೇ ಬರೆಯೋದಕ್ಕೆ ತುಂಬ ಚೆನ್ನಾಗಿದೆ ಕಣ್ರಿ ಬುಕ್ಸ್ ಅಂತೂ. ನಾನು ಇನ್ನೂ ಕ್ಲಿಯರಾಗಿ ತೋರಿಸ್ಬೋದಾಗಿತ್ತು ನಿಮಗೆ ವ್ಲಾಗಲ್ಲಿ ಇದನ್ನೆಲ್ಲ. ನಾವು ಅವರಪ್ಪ 1 ಅಂತ ಹೇಳ್ಕೊಟ್ಟು 1 2 3 ನಿಮಗೂ ಗೊತ್ತಲ್ಲ ಯಾವ ಥರ ಏನು ಇತ್ತಂತ ಬರೆಸ್ತಾ ಇದ್ರು ಕಣ್ರಿ. ಖಂಡಿತ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು. ಇಷ್ಟ ಆಗಬೇಕಂದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಫುಲ್ ವ್ಲಾಗ್ ಅಂತೂ ಖಂಡಿತ